ನಮಸ್ಕಾರ ಮಂಗಳೂರು ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ನಾವೀಗ ತುಂಬಾ ಅಂದ್ರೆ ಜಾಸ್ತಿ ಇದ್ರದ್ದು ರಿವ್ಯೂ ಇದ್ದು ವಿಡಿಯೋ ಮಿಡ್ಲಲ್ಲಿ ಬ್ರೇಕ್ ಆಗಿ ಈಗ ರೈಡಿಂಗ್ ವಿಡಿಯೋಸ್ ಎಲ್ಲ ಆಗ್ತಿದ್ದೆ. ಇವಾಗ ಒಂದು ನಮಗೆ ರಿವ್ಯೂ ಮಾಡಲಿಕ್ಕೆ ಎಕ್ಸ್ಪಲ್ಸ್ ಸಿಕ್ಕಿದೆ. ಎಕ್ಸ್ಪಲ್ಸ್ 200 4V ರ್ಯಾಲಿ ಎಡಿಷನ್ ಸಿಕ್ಕಿದೆ. ನೋಡೋಣ ಈ ಗಾಡಿದು ಸ್ಪೆಸಿಫಿಕೇಶನ್ ಫ್ಯೂಚರ್ಸ್ ಎಲ್ಲ ಯಾವ ಥರ ಇದೆ ಅಂತ. ಈ ಗಾಡಿ ಬಂದು ನಂದು ಫ್ರೆಂಡ್ ಇದ್ದು ಪ್ರೀತಮ್ ಅವ್ರದ್ದು. ಅವ್ರು ತೆಗೆದೊಂದು 2 years ಆಗ್ತಾ ಬಂತು. ನೋಡೋಣ ಈ ಗಾಡಿ ಯಾವ ಥರ ಎಲ್ಲ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. ನೋಡೋದಾದ್ರೆ ನಮಗೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ನೋಡಲಿಕ್ಕೆ ಸಿಗ್ತದೆ. DRL ಅದು ಸಹ ಹೆಚ್ಚು ಥರ ಕೊಟ್ಟಿದ್ದಾರೆ, ಹೀರೋ ಅವ್ರದ್ದು ಲೋಗೋ ಥರ. ಇದಾದ ಫ್ರಂಟ್ ಡ್ರೈವಿಂದ ನೋಡೋದಾದರೆ ಇಲ್ಲಿ ನಮಗೆ LED ಹೆಡ್ಲೈಟ್ ನೋಡಲಿಕ್ಕೆ ಸಿಗ್ತದೆ, ಮತ್ತು ಇಂಡಿಕೇಟರ್ಸ್ ಹ್ಯಾಲೋಜಿನ್, ಮತ್ತು ಫ್ರಂಟಲ್ಲಿ ಒಂದು ವೈಸರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಡರ್ಟ್ ಬೈಕ್ ಥರ ಒಂದು ಮಡ್ಗಾರ್ಡ್ ಬರ್ತದೆ ಫ್ರಂಟ್. ಇದು ಡರ್ಟ್ ಬೈಕ್ ಅಲ್ಲ. ಫ್ರಂಟ್ ವೀಲ್ ಬಂದು 21 inches ಫ್ರಂಟ್ ವೀಲ್ ಕೊಟ್ಟಿದ್ದಾರೆ. ರಿಮ್ ಬಂದು ಅದರ ರಿಯರ್ ಇದ್ದು ಬಂದು ನಮಗೆ 18 inches ವೀಲ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಫ್ರಂಟಲ್ಲಿ ಮತ್ತು ನಮಗೆ ರಿಯರಲ್ಲಿ ಡಿಸ್ಕ್ ನೋಡಲಿಕ್ಕೆ ಸಿಗ್ತದೆ. ಫ್ರಂಟ್ ಡಿಸ್ಕ್ ಬಂದು ನಮಗೆ 272 mm ಡಿಸ್ಕ್ ಕೊಟ್ಟಿದ್ದಾರೆ. ಫ್ರಂಟ್ ಚಾನಲ್ ABS ಬರ್ತದೆ. ರಿಯರ್ ನೋಡೋದಾದರೆ ನಮಗೆ 220 mm ಡಿಸ್ಕ್ ಕೊಟ್ಟಿದ್ದಾರೆ. ರಿಯರಲ್ಲಿ ನಮಗೆ ABS ಬರುವುದಿಲ್ಲ. ಮೇಯ್ನಾಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. 199.6 cc ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. ಇದರಲ್ಲಿ ನಮಗೆ 17.3 Nm ಟಾರ್ಕ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. 18.9 bhp ಹಾರ್ಸ್ ಪವರ್ನ ಈ ಗಾಡಿ ಕೊಡ್ತದೆ. ಗಾಡಿದ್ದು ಓನರ್ ಬಂದು ಇವರೇ, ಪ್ರೀತಮ್ ಅಂತ. ಬ್ರೋ ನಾಚ್ಕೊಳ್ಬೇಡಿ ಬ್ರೋ, ಹಾಯ್ ಹೇಳಿ. ಇವರು ಸ್ವಲ್ಪ ನಾಚಿಗೆ, ಹಾಗೆ ಮುಖ ಎಲ್ಲ ತೋರಿಸೋದಿಲ್ಲ. ಈ ಗಾಡಿನ ರಿವ್ಯೂ ಮಾಡಲಿಕ್ಕೆ ಕೊಟ್ಟಿರೋದು ಬಂದು ಇವರೇ, ಪ್ರೀತಮ್. ಇದರದ್ದು ಫ್ರಂಟ್ ವ್ಯೂವಿಂದ ನೋಡೋದಾದರೆ ನಮಗೆ ಇಲ್ಲಿ ಡಿಸ್ಪ್ಲೇ ನೋಡಲಿಕ್ಕೆ ಸಿಗ್ತದೆ, LCD ಡಿಸ್ಪ್ಲೇ. ಇದರಲ್ಲಿ ಗೇರ್ ಇಂಡಿಕೇಷನ್, ಫ್ಯೂಲ್ ಇಂಡಿಕೇಷನ್, ಮತ್ತು ಸ್ಪೀಡೋ ಮೀಟರ್. ಮತ್ತು ಇದರಲ್ಲಿ ನಮಗೆ 3 ಮೋಡ್ಸ್ ಬರ್ತದೆ. ABS ಮೋಡ್ ಅಂತ, ಇದರಲ್ಲಿ ರೋಡ್ ಮೋಡು, ಮತ್ತು ರ್ಯಾಲಿ ಆಫ್ ರೋಡ್ ಮೋಡ್, ಮತ್ತು ರ್ಯಾಲಿ ಮೋಡು. ಇದರದ್ದು ಎಂತ ಅಂದರೆ ಇದು ಹೇಗೆ ವರ್ಕ್ ಆಗ್ತದೆ ಅಂದರೆ, ರೋಡ್ ಮೋಡಲ್ಲಿ ನಮಗೆ ಇದರಲ್ಲಿ ಬರೋದು ಸಿಂಗಲ್ ಚಾನಲ್ ABS ಆನ್ ಇರ್ತದೆ. ಆಫ್ ರೋಡಲ್ಲಿ ಕೂಡ ಸಿಂಗಲ್ ಚಾನಲ್. ರ್ಯಾಲಿ ಮೋಡಲ್ಲಿ ನಮಗೆ ಫ್ರಂಟ್ ಇದ್ದು ಡಿಆಕ್ಟಿವೇಟ್ ಆಗ್ತದೆ. ಎರಡು ಕೂಡ ನಮಗೆ ಅಂದರೆ ಇದರಲ್ಲಿ ಬರೋದು ಒಂದಲ್ಲ ABS, ಹಾಗೆ ಫ್ರಂಟ್ ಇದ್ದು ನಿಮಗೆ ಡಿಆಕ್ಟಿವೇಟ್ ಆಗ್ತದೆ. ಮತ್ತು ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಉಂಟು. ಇದರಲ್ಲಿ ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಸೊ ನಮಗೆ ರೈಡರ್ ವ್ಯೂವಿಂದ ಈ ಥರ ಕಾಣ್ತದೆ. ಇಲ್ಲಿ ಫ್ರಂಟಲ್ಲಿ 2 ಮಿರರ್. ಮತ್ತು ಸ್ವಿಚ್ಚಸ್ ನೋಡೋದಾದರೆ ಇಲ್ಲಿ ನಮಗೆ ಸ್ವಿಚ್ಚಸ್ ಕೊಟ್ಟಿದ್ದಾರೆ. ಪಾಸ್ ಲೈಟ್ ಸ್ವಿಚ್, ಮತ್ತು ಇಲ್ಲಿ ಡಿಮ್ ಡಿಪ್ಪರ್ ಸ್ವಿಚ್ ಕೊಟ್ಟಿದ್ದಾರೆ. ಹಾಗೆಯೇ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಸ್ವಿಚ್, ಮತ್ತು ಇಲ್ಲಿ ಒಂದು ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ಹಾಗೆಯೇ ರೈಟ್ ಸೈಡಿಂದ ನೋಡೋದಾದರೆ ಇಲ್ಲಿ ನಮಗೆ ಸೆಲ್ಫ್ ಸ್ವಿಚ್, ಕಿಲ್ ಆನ್ ಇಗ್ನಿಷನ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡಿಸ್ಕ್ ಲಿವರ್, ಮತ್ತು ಥ್ರಾಟಲ್, ರೈಡ್ ಬೈ ಕೇಬಲ್ ಥ್ರಾಟಲ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಮಗೆ USB ಚಾರ್ಜಿಂಗ್ ಪೋರ್ಟ್ಸನ್ನು ನೋಡಲಿಕ್ಕೆ ಸಿಗ್ತದೆ ಇಲ್ಲಿ. ಮತ್ತು ಇದರಲ್ಲಿ ಫ್ರಂಟಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರ್ತದೆ. ನಮಗೆ ಯಾವ ಥರ ಬೇಕು ಅಂದರೆ ಆಫ್ ರೋಡಿಂಗಿಗೆ ಯಾವ ಥರ ಬೇಕು ಆ ಥರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು, ಸಾಫ್ಟ್ ಆದರೆ ಸಾಫ್ಟ್, ಸ್ಟಿಫ್ ಆದರೆ ಸ್ಟಿಫ್, ಯಾವ ಥರ ಬೇಕು ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದರದೊಂದು ಆ್ಯಕ್ಷನ್ ನೋಡಿ. ಫ್ರಂಟ್ ಟಾಪ್. ನೆಕ್ಸ್ಟ್ ಬಂದು ಇದರ ರೈಟ್ ಸೈಡಿಂದ ನೋಡೋದಾದರೆ ನಮಗೆ ಇಲ್ಲಿ ಟ್ಯಾಂಕ್ ನೋಡ್ಬೋದು. ಇದರಲ್ಲಿ ಹೀರೋ ಅಂತ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಮತ್ತು ಇಲ್ಲಿ 4V ಇಲ್ಲಿ ಇವರದ್ದು ನೋಡ್ಬೋದು, Instagram ID ಇದೆ ಈ ವೆಹಿಕಲ್ ಓನರ್ ಇದು. ಮತ್ತು ಇಲ್ಲಿ ನಮಗೆ ಕ್ರ್ಯಾಶ್ ಗಾರ್ಡ್ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಸೈಲೆನ್ಸರ್, ಮತ್ತು ಇಲ್ಲಿ ಅಂಡರ್ ಬೆಲ್ಲಿ. ನಮಗೆ ಇದರದ್ದು ಅಂಡರ್ ಬೆಲ್ಲಿ ಬಂದು ಅಲ್ಯೂಮಿನಿಯಂನ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿದ್ದು ಯೂಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಹೀರೋ ಅಂತ ಲೋಗೋ ಹಾಕಿದ್ದಾರೆ ಇಂಜಿನಲ್ಲಿ. ಇಲ್ಲಿ ರೈಡರ್ ಫುಟ್ ಪ್ಯಾಗ್ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಪಿಲಿಯನ್ ಫುಟ್ ಪ್ಯಾಗ್, ಮತ್ತೊಂದು ಸೈಲೆನ್ಸರ್ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲೆಲ್ಲ ಸೈಲೆನ್ಸರ್ ನಮಗೆ ಬೇರೆ ಗಾಡಿಯಲ್ಲೆಲ್ಲ ನೋಡ್ಬೋದು, ಸೈಲೆನ್ಸರ್ ಎಲ್ಲ ಕೆಳಗೆ ಬರ್ತದೆ, ಇಲ್ಲಾಂದರೆ ಅಂಡರ್ ಬೆಲ್ಲಿಯಲ್ಲಿ ಬರ್ತದೆ. ಈ ಗಾಡಿಯಲ್ಲಿ ನಮಗೆ ಅಂದರೆ ಟಾಪಲ್ಲಿ ಕೊಟ್ಟಿದ್ದಾರೆ ಸೈಲೆನ್ಸರ್. ಯಾಕಂತಂದರೆ ಆಫ್ ರೋಡಿಂಗ್ ಅಡ್ವೆಂಚರ್ ಎಲ್ಲ ಮಾಡುವಾಗ, ವಾಟರಲ್ಲೆಲ್ಲ ಗಾಡಿಯನ್ನು ತಗೊಂಡು ಹೋಗುವಾಗ ಜಾಸ್ತಿ ನೀರೊಳಗೆ ಹೋಗಬಾರ್ದು ಅಂತ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಸರ್ ನೋಟ್ ಒಂದು ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದೆ ಅಂತ. ಫ್ಯೂಲ್ ಪಂಪ್ ಸೌಂಡ್ ನೋಡಿ ಯಾವ ಥರ ಬರ್ತದೆ ಅಂತ.
ಐಡ್ಲಿಂಗಲ್ಲಿ ಈ ಥರ ಸೌಂಡ್ ಬರ್ತದೆ ನಮಗೆ. ಎಕ್ಸಾಸ್ಟ್ ನೋಟ್ ಎಲ್ಲ ನಾರ್ಮಲ್ ಉಂಟು. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಮಗೆ 13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 2.6 ರಿಸರ್ವ್ಗೆ ಕೊಟ್ಟಿದ್ದಾರೆ. ಹಾಗೆಯೇ ಈ ಗಾಡಿದು ಮೈಲೇಜ್ ಎಷ್ಟು ಅಂತ ಅಂದರೆ ನಮಗೆ ಕಂಪನಿ ಕ್ಲೈಮ್ ಮಾಡೋದು 32 ಕ್ಲೈಮ್ ಮಾಡ್ತದೆ. ನಮ್ಮದು ರೈಡಿಂಗ್ ಮೇಲೆ ಡಿಪೆಂಡ್. ಅವರೇಜ್ ನಿಮಗೆ ಒಂದು 28 ಅಬವ್ ಸಿಗ್ಬೋದು ಮೈಲೇಜ್. ಈ ಹೈವೇಸ್ ಅದರಲ್ಲಿ ಸ್ವಲ್ಪ ಕೊಡ್ಬೋದು ಮೈಲೇಜ್ ಒಳ್ಳೆ. ರಿಯರ್ ವ್ಯೂವಿಂದ ನೋಡೋದಾದರೆ ನಮಗೆ ಇಲ್ಲಿ ಟೈಲ್ ಲೈಟ್ ಕೊಟ್ಟಿದ್ದಾರೆ, ಮತ್ತೊಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದಕ್ಕೆ ಟಾಪ್ ಬಾಕ್ಸ್ ಎಲ್ಲ ಹಾಕೋದಾದರೆ ಇದನ್ನು ರಿಮೂವ್ ಮಾಡಿ ಟಾಪ್ ಬಾಕ್ಸ್ ಎಲ್ಲ ಫಿಕ್ಸ್ ಮಾಡ್ಬೋದು ಇದರಲ್ಲಿ. ಸೊ 2 ಇಂಡಿಕೇಟರ್ ಮತ್ತು ನಂಬರ್ ಪ್ಲೇಟ್ ಬರ್ತದೆ. ಟೈಲಿಂದ ನಮಗೆ ಈ ಥರ ಕಾಣ್ತದೆ ರಿಯರ್ ವ್ಯೂ. ಅದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 270 mm ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇದರದ್ದು ಸೀಟ್ ಹೈಟ್ ಬಂದು ನಮಗೆ 885 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಇದು ಎಲ್ಲ ಟೂರಿಂಗ್ ಎಲ್ಲ ಮಾಡೋದಾದ್ರೆ ಉಂಟಲ್ಲ, ರೈಡರ್ ಸೀಟ್ ತುಂಬ ಸಾಫ್ಟ್ ಉಂಟು. ಪಿಲಿಯಾನಿದ್ದು ಕೂಡ ಸಾಫ್ಟ್ ಉಂಟು, ಆದರೆ ಜಾಸ್ತಿ ಸಾಫ್ಟ್ ಇಲ್ಲ ಏನು. ನಮಗೆ ಲಾಂಗ್ ರೈಡ್ಸ್ ಎಲ್ಲ ಜಾಸ್ತಿ ಲಾಂಗ್ ರೈಡ್ಸ್ ರನ್ ಮಾಡ್ತೇವೆ ಅಂತಂದರೆ ಆರಾಮಾಗಿ ರೈಡ್ ಮಾಡ್ಬೋದು. ಓನರಿದ್ದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಿದ್ದೇನೆ. ಈ ಸೀಟೆಲ್ಲ ಓಪನ್ ಮಾಡೋದಾದರೆ ಇಲ್ಲಿ ಒಂದು ಲಾಕ್ ಸೆಟ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ಸೀಟೆಲ್ಲ ಓಪನ್ ಮಾಡ್ಕೊಳ್ಬೋದು. ಸಿಂಗಲ್ ಸೀಟ್ ಬರೋದಲ್ಲ. ಇಂಡಿಯನ್ ಮಾರ್ಕೆಟಲ್ಲಿ ಇದೊಂದು ನಮ್ಮದು ಇಂಡಿಯಾದ್ದು ಹೀರೋ ಗಾಡಿ. ಈ ಗಾಡಿಯಲ್ಲಿ ಅಂದರೆ ನಮಗೆ ಟೂರಿಂಗ್ ಆಗಲಿ ಅಥವಾ ಮೋಟೋಕ್ರಾಸ್ ಅಂತ ಅಂದರೆ ಈಗ ನಾವು ಡರ್ಟ್ ಅಡ್ವೆಂಚರ್ ಈ ಮಡ್ ರೋಡ್ಸ್ ಎಲ್ಲ ಹೋಗೋದಾದ್ರೆ ಉಂಟಲ್ಲ, ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ಈ ಗಾಡಿ. ಇದರದ್ದು ಹೈಟ್ ಇದು ಕೂಡ ಪ್ರೋ ಎಡಿಷನ್. ಅದು ನಿಮಗೆ ಇದರಲ್ಲಿ ಪ್ರೋ ಬಿಟ್ಟು ಇನ್ನೊಂದು ಎಡಿಷನ್ ಬರ್ತದೆ, ಇದು 4V, ಇದು ರ್ಯಾಲಿ. ಲೆಫ್ಟ್ ಸೈಡಿಂದ ನೋಡೋದಾದರೆ ನಮಗೆ ಇಲ್ಲಿ ರೇಡಿಯೇಟರ್ ಕೊಟ್ಟಿದ್ದಾರೆ, ಆಯಿಲ್ ಕೂಲ್ಡ್ ರೇಡಿಯೇಟರ್ ಬರೋದು ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಕ್ರ್ಯಾಶ್ ಗಾರ್ಡ್ ಸೇಮು, ಮತ್ತು ಇಲ್ಲಿ ಮ್ಯಾಗ್ನೆಟ್ ಕವರ್, ಇಲ್ಲಿ ಕೂಡ ಹೀರೋ ಅಂತ ಲೋಗೋ ಬರ್ತದೆ. ಇದರಲ್ಲಿ ಬಂದು ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರೋದು. ಮತ್ತು ರೈಡರ್ ಫುಟ್ ಪ್ಯಾಗ್ ನೋಡಲಿಕ್ಕೆ ಸಿಗ್ತದೆ, ಪಿಲಿಯನ್ ಫುಟ್ ಪ್ಯಾಗ್. ಮತ್ತು ಇಲ್ಲಿ ಸ್ವಿಂಗ್ ಆರ್ಮ್, ಚೈನ್ ಸ್ಪ್ರಾಕೆಟ್. ಸೊ ಜಾಸ್ತಿ ಅಡ್ವೆಂಚರಿಂಗ್ ಎಲ್ಲ ಮಾಡುವಾಗ ಚೈನಿಗೆ ಏನಾದರೂ ತಾಗ್ತದಂತ ಇಲ್ಲಿ ಚೈನ್ ಗಾರ್ಡ್ ಥರ ಕೊಟ್ಟಿದ್ದಾರೆ. ಮತ್ತು ಮೊನೋಶಾಕ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ರಿಯರಲ್ಲಿ. ಸೊ ನಮಗೆ ಲೆಫ್ಟ್ ಸೈಡಿಂದ ಈ ಥರ ಕಾಣ್ತದೆ. ಏನಾದರೂ ವೀಕ್ ಆದರೆ ನಮಗೆ ಇಲ್ಲಿ ಕಿಕ್ ಸ್ಟಾರ್ಟ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಕಿಕ್ ಸ್ಟಾರ್ಟ್ ಸಹ ಬರ್ತದೆ. ಈ ಗಾಡಿದ್ದು ಟೋಟಲ್ ಕರ್ಬ್ ವೆಯ್ಟ್ ಬಂದು ನಮಗೆ 160 kg ಕರ್ಬ್ ವೆಯ್ಟ್ ಇದೆ. ಈ ಗಾಡಿಯನ್ನು ಅಂದರೆ ಸ್ವಲ್ಪ ಟರ್ನ್ ಎಲ್ಲ ಮಾಡುವಾಗ ಜಾಸ್ತಿ ಹೈಟ್ ಉಂಟಲ್ಲ, ನೀವೇನಾದರೂ ಹೈಟ್ ಎಲ್ಲ ಕಡಿಮೆ ಇದ್ರೆ ಉಂಟಲ್ಲ ನಿಮಗೆ ಮ್ಯಾನೇಜ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ವೆಯ್ಟ್ ಎಲ್ಲ ಅಷ್ಟು ಫೀಲ್ ಆಗೋದಿಲ್ಲ ರನ್ ಎಲ್ಲ ಮಾಡುವಾಗ. ಸ್ವಲ್ಪ ಟರ್ನ್ ಮಾಡುವಾಗ ನಮಗೆ ಫೀಲ್ ಆಗ್ತದೆ. ಗೈಸ್ ನೋಡೋಣ ಈ ಗಾಡಿದೊಂದು ಟೆಸ್ಟ್ ಡ್ರೈವ್ ಯಾವ ಥರ ಆಗ್ತದೆ ಅಂತ. ಬನ್ನಿ. ಗೇರೆಲ್ಲ ಸ್ಮೂತಾಗಿ ಬೀಳ್ತಾ ಉಂಟು. ಇದರದ್ದು ಓನರ್ ಇದು ಎಂತ ರಿವ್ಯೂ ಎಂತ ಅಂದರೆ ಅವರು ಹೇಳೋದು ಗಾಡಿ ಎಷ್ಟು ಲಾಂಗ್ ಹೊಡೆದ್ರೆ ಸಹ ಉಂಟಲ್ಲ, ಎಂಥ ಬೆನ್ನು ನೋವಾಗಲಿ ಅಲ್ಲ ಬ್ಯಾಕ್ ಪೈನ್ ಎಲ್ಲ ಎಂಥ ಬರೋದಿಲ್ಲ, ಎಷ್ಟು ಸಹ ಲಾಂಗ್ ರನ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಕೂತ್ಕೊಳ್ಳುವ ಸಹ ಸೀಟ್ ತುಂಬ ಸಾಫ್ಟ್ ಉಂಟು. ಮತ್ತು ಯಾವುದೇ ನಮಗೆ ಈ ಗುಂಡಿ ರೋಡ್ಸ್ ಎಲ್ಲ ಇರ್ತದಲ್ಲ, ಈ ರೋಡ್ಸಲ್ಲಿ ಹಾಕುವಾಗ ಸಹ ಎಂಥ ಹೆದರಿಕೆ ಇರೋದಿಲ್ಲ, ಸೀದಾ ಹಾಕ್ಕೊಂಡು ಹೋಗ್ಬೋದು. ನೋಡಿ ಈಗ ಹಾಕ್ತೇನೆ, ನೋಡಿದ್ರಲ್ಲ ಗೊತ್ತೇ ಫೀಲ್ ಆಗೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಅಂದರೆ ಎಂತ ಗೊತ್ತುಂಟು, ಅಫೋರ್ಡೆಬಲ್ ಅಂದರೆ ನಮಗೆ ಈಗ ಒಂದು ಅಡ್ವೆಂಚರ್ ಬೈಕ್ ಎಕ್ಸ್ಟ್ರೀಮ್ ಅಡ್ವೆಂಚರ್ ಮಾಡಬೇಕಂತಂದರೆ ಅಫೋರ್ಡೆಬಲ್ ಪ್ರೈಸ್ಗೆ ಸಿಗುವ ಗಾಡಿ ಅಂತಂದರೆ ಇದೆ ಹೀರೋ ಎಕ್ಸ್ಪಲ್ಸ್ 4V ರ್ಯಾಲಿ ಎಡಿಷನ್. ಇದರಲ್ಲಿ ಇನ್ನೊಂದು ನಾರ್ಮಲ್ ಎಡಿಷನ್ ಸಹ ಬರ್ತದೆ.
ಅದರಲ್ಲಿ ನಮಗೆ ಹೈಟ್ ಇಷ್ಟು ಬರೋದಿಲ್ಲ, ಅದರದ್ದು ಹೈಟ್ ಕಡಿಮೆ ಬರ್ತದೆ. ಸೊ ಇದು ಕರೆಕ್ಟ್ ಪರ್ಫೆಕ್ಟ್ ಎಕ್ಸ್ಟ್ರೀಮ್ ಅಡ್ವೆಂಚರ್ ಮಾಡೋದಾದರೆ ಫಿಟ್. ಮತ್ತೆಂತ ಅಂದರೆ ಇದರಲ್ಲಿ ನನ್ನೊಂದು ಮೆಮೊರೀಸ್ ಉಂಟು. ಈ ಗಾಡಿ ಅಲ್ಲ, ನಂದು ನಾ ಮೊದಲು ಕೆಲಸಕ್ಕೆ ಹೋಗ್ತಿದ್ದೆ, ಅಲ್ಲಿ ಒಬ್ಬರು ನಂದು ಅಣ್ಣ ಇದ್ದಾರೆ, ಹೇಮಂತ್ ಅಣ್ಣ ಅಂತ. ಅವರ ಹತ್ರ ಸೇಮ್ ಎಕ್ಸ್ಪಲ್ಸ್ ಉಂಟು, ಇದೇ ಥರದ್ದು. ಅವರದ್ದು ಎಕ್ಸ್ಪಲ್ಸಲ್ಲಿ ನಾವು ಮಡಿಕೇರಿಗೆ ಹೋಗುವಾಗ ಉಂಟಲ್ಲ, ನಾನೆಂತ ಮಾಡಿದೆ ಅಂದರೆ ಫುಲ್ಲು ಲೀನ್ ಮಾಡಿದ್ದು ಈ ಗಾಡಿಯಲ್ಲಿ. ಲೀನ್ ಅಂತಂದರೆ ಅದು ವೀಲ್ ಬೇಸ್ ದೊಡ್ಡದಲ್ಲ, ಸೊ ಲೀನ್ ಮಾಡಿ ಒಂದು ಟರ್ನ್ ದೊಡ್ಡ ಕರ್ವು ಅಂದರೆ ಲೀನ್ ಮಾಡಿ ಸೀದಾ ಹಿಂದೆದ್ದು ಟೈರ್ ಜಾರಿ ಇಬ್ಬರು ಸಹ ಬಿದ್ದದ್ದು. ನನ್ನ ಹಿಂದೆ ಅಜ್ಮಲ್ ಅಂತ ಇದ್ರು ನಮ್ಮದು ಬ್ರೋ. ಸೊ ಇಬ್ಬರು ಬಿದ್ದು ನಂದು ಕಾಲೆಲ್ಲ ಇಲ್ಲಿ ಹೊಟ್ಟೆ ಆಗಿತ್ತು, ಸ್ವೆಲ್ಲಿಂಗ್ ಎಲ್ಲ ಇದ್ದು ಫುಲ್ಲು ಸ್ಟಿಚ್ಚೆಲ್ಲ ಮಾಡಿಸಿದ್ದು. ಅದೊಂದು ಮೆಮೊರಿ ಉಂಟು ಎಕ್ಸ್ಪಲ್ಸ್ ಬಿಡುವಾಗ. ಸೊ ಇದರ ವೀಲ್ ಬೇಸ್ ನಂದು ವೆಹಿಕಲ್ ಆದರೆ ನಡೀತದೆ, ಅಂದರೆ ಅದು ಸ್ಪೋರ್ಟ್ಸ್ ಬೈಕಲ್ಲ, ಅದು ಹೇಗೆ ಲೀನ್ ಮಾಡಿದ್ದು ಸಹ ನಡೀತದೆ, ಇದರಲ್ಲಿ ಹಾಗೆ ನಡೆಯುವುದಿಲ್ಲ. ಸೊ ನನಗೆ ಇದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಉಂಟು. ಗಾಡಿ ಮಾತ್ರ ಟಾಪು. ಇದು ತೆಗೆದ್ರೆ ಉಂಟಲ್ಲ ಇಂಥ ಅಡ್ವೆಂಚರ್ ಗಾಡಿ ಅಂದರೆ ಇದರಲ್ಲಿ ನಮಗೆ ಆಫ್ ರೋಡಿಂಗು, ಟೂರಿಂಗ್, ನಾರ್ಮಲ್ ರೋಡು ಎಲ್ಲ ಜಾಲಿ ಆಗ್ತದೆ ಹೋಗಲಿಕ್ಕೆ. ಸ್ವಾಮಿ ದೇವರ ಬ್ರೇಕ್ಸ್ ಸಹ ಟಾಪ್ ಉಂಟು. ರಿಯರಲ್ಲಿ ಬಂದು ನಮಗೆ ನಿಸಿನಿದು ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ. ಬ್ರೇಕ್ಸ್ ಆಗಲಿ ಅಥವಾ ಹ್ಯಾಂಡ್ಲ್ ಆಗಲಿ ರೈಡ್ ಮಾಡಲಿಕ್ಕೆ ಒಂದು ಸೂಪರ್ ಆಗ್ತದೆ. ನೋಡಿದ್ರಾ ಎಂತಂತ ಗೊತ್ತಿಲ್ಲ, ಇವತ್ತು ನಾಗರ ಪಂಚಮಿ ಬೇರೆ ಮಾರೆ, ಜಸ್ಟ್ ಹಾವು. ಇದರದ್ದೆಲ್ಲ ಹೇಳುವಾಗೇನೆಲ್ಲ ಗಾಡಿ ಮಾತ್ರ ಟಾಪ್ ಉಂಟು. ನಮಗೆ ಒಂದು ಎಕ್ಸ್ಟ್ರೀಮ್ ಅಡ್ವೆಂಚರ್ ಮಾಡಲಿಕ್ಕೆ, ಟೂರಿಂಗ್ ಮಾಡಲಿಕ್ಕೆ ತಗೊಳ್ತೀರಂತ ಅಂದರೆ ಕಣ್ಣು ಮುಚ್ಚಿ ತಗೊಳ್ಕೊಳ್ಬೋದು. ಮಾತ್ರ ನೀವೇನಾದರೂ ಹೈಟ್, ಈಗ ನನಗೆ ಸಹ ಕರೆಕ್ಟಾಗಿ ಕಾಲು ಎಟಕುದಿಲ್ಲ ನೋಡಿ ಅಂತೆ. ನಾನೇ ಒಂದು 5.67 ಏನು ಇರಬೇಕು, ಒಂದು 5.9 ಎಲ್ಲ ಇದ್ರುಂಟಲ್ಲ, ಅಲ್ಲ ನಾ ಮ್ಯಾನೇಜ್ ಮಾಡ್ಬೋದು, ತೊಂದರೆ ಇಲ್ಲ. ಇದರದ್ದು ಓನರ್ ಕೂಡ ಸ್ವಲ್ಪ ಕುಜ್ಜನೆ ಇರೋದು, ಅವರೇ ಮ್ಯಾನೇಜ್ ಮಾಡ್ತಾರೆ ಅಂತಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಸೊ ಗಾಡಿ ಮಾತ್ರ ಟಾಪ್ ಉಂಟು. ಆಫ್ ರೋಡಿಂಗಿಗೆ ಅಡ್ವೆಂಚರ್ ಎಕ್ಸ್ಟ್ರೀಮ್ ಟಾಪ್ ಗಾಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವರು ಬಂದು ಸ್ವಲ್ಪ ಮಾಡಿಫಿಕೇಷನ್ ಎಲ್ಲ ಮಾಡಿದ್ದಾರೆ. ಇದಕ್ಕೆ ಅಡ್ವೆಂಚರ್ KTM ಇದು ಮಿರಾರ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಮಡ್ ಗಾರ್ಡ್ ಬರ್ತದಲ್ಲ, ಸೊ ಇದು ಕೂಡ ಎಕ್ಸ್ಟೆನ್ಷನ್ ಇವರು ಹಾಕಿದ್ದು, JB ರೇಸಿಂಗ್ ಅವ್ರದ್ದು ಹಾಕಿದ್ದಾರೆ. ಅಂದರೆ ಇದರಲ್ಲಿ ಮೊದಲಲ್ಲಿ ತೀತು ಬರ್ಬಿನ ಕಾಲು ಇಷ್ಟು ಬರೋದಂತೆ, ಇದು ಇವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಂತಂದರೆ ಕೆಸರೆಲ್ಲ ರಟ್ಬಾರ್ದಂತ. ಸೊ ಅದರಿಂದ ನಮಗೆ ಒಂದು ಸೇಫ್ ಆಗ್ತದೆ. ನಿಮಗೆ ಸಹ ಹಾಕ್ಕೊಳ್ಬೋದು, ಯಾರ ಹತ್ರ ಎಲ್ಲ ಎಕ್ಸ್ಪಲ್ಸ್ ಇದೆ. ಇದಕ್ಕೆ ಜಸ್ಟ್ 300 ಸಮಥಿಂಗ್ ಉಂಟು. ಹಾಕಿದರೆ ನಿಮಗೆ ಜಾಸ್ತಿ ಕೆಸರೆಲ್ಲ ಮುಖಕ್ಕೆಲ್ಲ ಇಲ್ಲಿ ವೈಸರ್ಗೆಲ್ಲ ಬರೋದಿಲ್ಲ. ಸೊ ಡರ್ಟ್ ರೈಡೆಲ್ಲ ಮಾಡ್ತಿರಲ್ಲ, ಸೊ ಅದೊಂದು ಮಾಡಿದ್ದಾರೆ. ಫೈನಲ್ ಆಗಿ ಬಂದು ಈ ಗಾಡಿದು ಪ್ರೈಸ್ ನಮಗೆ 2,03,000 ತನಕ ಆಗಿದೆ. ಈ ವೆಹಿಕಲ್ ಇವರು ಪರ್ಚೇಸ್ ಮಾಡಿದ್ದು 2024 ಆ ಇಯರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈಗ ಪ್ರೈಸ್ ವೇರಿಯೇಷನ್ ಇರ್ಬೋದು, ಕಡಿಮೆ ಅಥವಾ ಜಾಸ್ತಿ. ಸೊ ನೋಡಿ, ನಿಮಗೇನಾದರೂ ಇದರದ್ದು ಗಾಡಿ ಇಷ್ಟ ಆದರೆ ಶೋರೂಮಲ್ಲಿ ಎಂಕ್ವೈರೀಸ್ ಎಲ್ಲ ಮಾಡ್ಬೋದು. ಈ ಗಾಡಿ ಎಲ್ಲ ಉಂಟಲ್ಲ, ಆಫ್ ರೋಡಿಂಗ್ಗೆ ಎಲ್ಲ ಹೇಳಿ ಮಾಡಿದ ಗಾಡಿ. ನಮ್ಮದು ಇಂಡಿಯಾದ್ದು ವೆಹಿಕಲ್, ಹೀರೋ ಕಂಪೆನಿ. ಸೊ ಇದರಲ್ಲಿ ನಮಗೆ ಆಫ್ ರೋಡಿಂಗ್, ಟೂರಿಂಗ್, ಅಡ್ವೆಂಚರ್ ಆಫ್ ರೋಡಿಂಗ್ ಮಾಡ್ಬೋದು ಈ ಗಾಡಿಯಲ್ಲಿ. ಸೊ ಇದೆಲ್ಲ ತೆಗೆಯುವುದು ಅಡ್ವೆಂಚರಿಂಗ್ ಆಫ್ ರೋಡಿಂಗ್ ಮಾಡಲಿಕ್ಕೇ. ಈ ಗಾಡಿದ್ದು ಹೈಟ್ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಸೆಟ್ ಉಂಟು. ಗಾಯ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಗಾಡಿನ ರಿವ್ಯೂ ಮಾಡಲಿಕ್ಕೆ ಕೊಟ್ಟಿರೋದು ಬಂದು ಪ್ರೀತಮ್ ಬ್ರೋ. ಹಾಯ್ ಹೇಳಿ ಬ್ರೋ. ಹಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.